ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಬಳಗ ಮಾಗಡಿ ಟೌನ್ ಹಳ್ಳಿಕಾರ್ ಹನುಮಂತರಾಜುರವರ ನೇತೃತ್ವದಲ್ಲಿ 14ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಹೌದು ವೀಕ್ಷಕರೇ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ಎಂದೇ ಖ್ಯಾತಿ ಪಡೆದ ಹಳ್ಳಿಕಾರ್ ಹನುಮಂತರಾಜುರವರು ವಿಷ್ಣುವರ್ಧನ್ ರವರ 14ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಮಾಗಡಿ ಟೌನ್ ಕೋಟೆ ಮೈದಾನದ ಮುಂಭಾಗದಲ್ಲಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿದರು. ಹಳ್ಳಿಕಾರ್ ಹನುಮಂತರಾಜು ಮಾತನಾಡಿ, ನಾನು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಟ ಅಭಿಮಾನಿಯಾಗಿದ್ದು ಸುಮಾರು ವರ್ಷಗಳಿಂದ ವಿಷ್ಣುವರ್ಧನ್ ಅವರ ಜನ್ಮ ದಿನಾಚರಣೆ ಮತ್ತು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರುತ್ತಿದ್ದೇನೆ. ಬೆಂಗಳೂರಿನಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನಿರ್ಮಾಣ ಆಗಬೇಕೆಂದು ವಿಷ್ಣುವರ್ಧನ್ ಅಭಿಮಾನಿಗಳು ಮತ್ತು ಇತರೆ ಸಂಘಟನೆಗಳು ಹೋರಾಟ ಮಾಡುತ್ತಿದ್ದು, ಯಾವುದೇ ಪಕ್ಷದ ಸರ್ಕಾರಗಳು ಬಂದರೂ ಸ್ಪಂದಿಸುವ ಕೆಲಸ ಮಾಡುತ್ತಿಲ್ಲ. ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸರ್ಕಾರವಾದರೂ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಎಂದು ಮನವಿ ಮಾಡಿದರು. ಇದು ನಾಗಕಾಳ ಭೈರವ ಇದರಿಂದ ನಾವು ಮಾಡ್ತಾ ಇದ್ದೀನಿ. 3 ವರ್ಷದಿಂದ ಕಂಟಿನ್ಯೂ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ಒಟ್ಟಿನಲ್ಲಿ ಯಾವುದೋ ನಮಗೆ ನಮ್ಮ ಬಾಸು ವಿಷ್ಣು ಅಭಿಮಾನಿಗಳ ಬಳಗದಿಂದ ನಮಗೇನು ತೊಂದರೆ ಆಗಿಲ್ಲ. ಇವತ್ತು ನಾವು ಮಾಡ್ತಾಯಿದ್ದೀನಿ ಅಂದರೆ ಅವಯ್ಯ ನಮಗೆ ಒಂದು ಆಶೀರ್ವಾದ ಇದ್ದಂಗೆ. ನಮ್ಮ ಬಾಸು ಯಜಮಾನರು ನಮಗೆ ಒಂದು ಅಭಿಮಾನ, ಒಂದು ದೇವರಿದ್ದಂಗೆ. ಅದರಿಂದ ಇವತ್ತು 14ನೇ ವರ್ಷದ ಪುಣ್ಯಸ್ಮರಣೆ ನಾನು ಮಾಡ್ತಾಯಿದ್ದೀನಿ. ಇವತ್ತು 14ನೇ ವರ್ಷದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಪುಣ್ಯಸ್ಮರಣೆ. ನಮ್ಮ ಹಳ್ಳಿಕಾರ್ ಹನುಮಂತವರು ಹಾಗೂ ನಮ್ಮ ಉಮಾಶಂಕರ್ ಅವರು ಎಲ್ಲ ಸೇರ್ಕೊಂಡು, ಚಿಕ್ಕಣ್ಣವರು, ಕಿರಣ್ಜಿ ಎಲ್ಲ ಸೇರ್ಕೊಂಡು ಅದ್ದೂರಿಯಾಗಿ ಮಾಡಿದ್ದೀವಿ. ಸರಳವಾಗಿ ಕೇಶವರು, ಅನಿಲ್ ಕುಮಾರ್, ರಮೇಶು ಎಲ್ಲ ಸೇರಿ ಅದ್ದೂರಿಯಾಗಿ ಮಾಡಿದ್ದೀವಿ. ಎಲ್ಲ ಸಹಕಾರ ಹಿಂಗೆ ಇರಬೇಕು ಅಂತ ಕೇಳ್ಕೊಂತೀವಿ. ಈ ಸಂದರ್ಭದಲ್ಲಿ ಹಳ್ಳಿಕಾರ್ ಹನುಮಂತರಾಜು, ದೊಡ್ಡಿ ಲೋಕೇಶ್, ಕಸ್ತೂರಿ ಕಿರಣ್, ಉಮೇಶ್, ಕೇಶವ್, ಎಂಎನ್ ಚಿಕ್ಕಣ್ಣ, ಆಟೋ ರಮೇಶ್ ಇನ್ನೂ ಮುಂತಾದ ಮುಖಂಡರು, ಅಭಿಮಾನಿಗಳು ಉಪಸ್ಥಿತರಿದ್ದರು.